ಅರಿರಿ ಮನಕುಲದ ಪ್ರವಾದಿಯನ್ನು ಈ ಒಂದು ಅದ್ಭುತ ಕಾರ್ಯಕ್ರಮ ಯೂನಿವರ್ಸಲ್ ವೆಲ್ಫೇರ್ ಫೋರಂ ಕರ್ನಾಟಕ ಇದರ ಆಶ್ರಯದಲ್ಲಿ ಇವತ್ತು ಇದರ ಸಮಾರೋಪ ಸಮಾರಂಭ. ಪ್ರಪ್ರಥಮವಾಗಿ ಯುನಿವೆಫ್ ಕರ್ನಾಟಕ, ಯೂನಿವರ್ಸಲ್ ವೆಲ್ಫೇರ್ ಫೋರಂ ಕರ್ನಾಟಕ ಇದರ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತಿದ್ದೇನೆ. ಕಾರಣ ಏನಂತ ಹೇಳಿದರೆ, ಇವತ್ತು ಇಂಥ ಕಾರ್ಯಕ್ರಮಗಳು ಪ್ರಸ್ತುತ ಕಾಲಘಟ್ಟದಲ್ಲಿ ಬಹಳ ಅಗತ್ಯವಾಗಿದೆ. ಇದನ್ನು ತಾವು ಪ್ರತಿ ಒಂದು ಕಡೆ ಈ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಆ ಪ್ರವಾದಿಯ ಏನು ಆಶೋತ್ತರಗಳಿದೆ, ಏನು ಅವರ ಟೀಚಿಂಗ್ಸ್ಗಳಿದೆ, ಅದನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ವೇದಿಕೆಯಲ್ಲಿರುವಂಥ ಶ್ರೀ ವಿರತೀಶಾನಂದ ಸ್ವಾಮೀಜಿಯವರೇ, ಹಾಗೆ ಈ ಅಲೋಷಿಯಸ್ ಕಾಲೇಜ್ನ ರಿಜಿಸ್ಟರ್ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಹಾಗೂ ಆತ್ಮೀಯರಾದಿರುವಂಥ ಆಲ್ವಿನ್ ದೇಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜನಾಬ್ ರಫೀಯುದ್ದೀನ್ ಕುದ್ರೋಳಿ ಅವರೇ, ಹಾಗೆ ಬ್ರದರ್ ವಕಾಫ್ ಅಸ್ಲಾಂ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಗೌರವಾನ್ವಿತರೇ, ಹಾಗೆ ಗಣ್ಯರೇ, ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಬಹುಶಃ ಒಂದು 4-5 ವರ್ಷಗಳಿಂದ ನಮ್ಮ ಖಾಲೀದ್ ಸರ್ ಅವರು ಯಾವಾಗಲೂ ನನ್ನಲ್ಲಿ ಹೇಳ್ತಾಯಿದ್ರು, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಆಹ್ವಾನ ನನಗೆ ಯಾವಾಗಲೂ ಹೇಳ್ತಾಯಿದ್ರು. ಬಹುಶಃ ಯಾವುದಕ್ಕೂ ಒಂದು ಕಾಲ ಕೂಡಿ ಬರಬೇಕನ್ನುವಂಥದ್ದು ನನಗೆ ಕಳೆದ 2-3 ವರ್ಷಗಳಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ಆ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ನನ್ನ ಕಚೇರಿಗೆ ಬಂದು ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ಪ್ರವಾದಿಯ ಬಗ್ಗೆ ತಾವು ಕೆಲವು ವಿಚಾರಗಳನ್ನು ತಾವು ತಿಳಿಸ್ಬೇಕನ್ನುವಂಥ ಮಾತನ್ನು ಹೇಳಿದರು. ನಾನು ಅಲ್ಲೇ ಒಂದು ಚಿಕ್ಕ ಭಾಷಣ, ನಮ್ಮಲ್ಲೇ ಒಂದು ಸಂವಾದಗಳು ನಡೀತು. ನಾನು ಯಾರು, ನನ್ನ ಜೀವನದಲ್ಲಿ ನಾನು ಏನು ಮಾಡಿಕೊಂಡು ಬಂದಿದ್ದೇನೆ, ಪ್ರವಾದಿಯಾಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಅಥವಾ ಬಸವಣ್ಣನವರಾಗಿರ್ಬೋದು, ಎಲ್ಲ ಧರ್ಮಗಳ ಬೈಬಲ್ ಕೂಡ ನನ್ನ ಹತ್ರ ಇತ್ತು, ಹಾಗೆ ಕುರಾನ್ ಕೂಡ ನನ್ನ ಹತ್ರ ಇದೆ, ಭಗವದ್ಗೀತೆ ಕೂಡ ನಾನು ಓದಿದ್ದೇನೆ. ಎಲ್ಲದನ್ನೂ ಕೂಡ ಇದು ಮಾಡಿ ನಾನು ನನ್ನ ಜೀವನವನ್ನು ಹೇಗೆ ಅಳವಡಿಸಿಕೊಂಡು ಬಂದಿದ್ದೇನೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾತುಕತೆ ನಮ್ಮಲ್ಲೇ ಆಯಿತು. ನಾನಿವತ್ತು ಹೇಳಬೇಕಂತ ಹೇಳಿದರೆ, ನನಗೆ ನನ್ನ ತಾಯಿ ಜನ್ಮವಿದ್ದಾಗ ನಾನು ಯಾವುದೇ ಅಪ್ಲಿಕೇಶನನ್ನು ಕೂಡ ಹಾಕಿರಲಿಲ್ಲ. ನನ್ನ ತಾಯಿ ನನಗೆ ಜನ್ಮ ನೀಡಿದರು. ನಾನು ಈ ಲೋಕಕ್ಕೆ ಬಂದಾಗ ಇಲ್ಲಿ ಯಾವ ಜಾತಿ ಇದೆ, ಯಾವ ಧರ್ಮ ಇದೆ, ಇದರ ಬಗ್ಗೆ ನನಗೆ ಯಾವುದು ಕೂಡ ಸ್ವಲ್ಪವೂ ಕೂಡ ಗೊತ್ತಿಲ್ಲ. ನನ್ನ ತಂದೆ ತಾಯಿ ನನಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿದರು. ಮಾನವರು ಯಾರು, ಹೇಗಿರಬೇಕು ಎನ್ನುವುದರ ಬಗ್ಗೆ ಸಂಸ್ಕಾರವನ್ನು ಕಲಿಸಿದ್ರು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ನಾನು ಒಂದು ಜಾತಿಯಲ್ಲಿ ಹುಟ್ಟಿದ್ದೇನೆ, ಒಂದು ಧರ್ಮಕ್ಕೆ ಸೇರಿದವನು, ಇದೆಲ್ಲ ನಂತರ ಬರುವಂಥದ್ದು. ಪ್ರಪ್ರಥಮವಾಗಿ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು, ಮಾನವತಾವಾದಿಗಳಾಗಿ ನಾವು ಬದುಕಬೇಕು ಅನ್ನೋದನ್ನು ನನಗೆ ನನ್ನ ತಂದೆ ತಾಯಿಯವರು ಕಲಿಸಿಕೊಟ್ಟಿರುವಂಥದ್ದು. ಇವತ್ತು ಪ್ರವಾದಿ ಮಹಮ್ಮದ್ ಪೈಗಂಬರ್ರಾಗಿರ್ಬೋದುಗಳು, ಅಥವಾ ಎಲ್ಲ ಪ್ರವಾದಿಗಳಾಗಿರ್ಬೋದು, ಎಲ್ಲ ಧರ್ಮದ ಹಿರಿಯ ಗುರುಗಳಾಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಕುವೆಂಪುರವರಾಗಿರ್ಬೋದು, ಯಾರೂ ಕೂಡ ಯಾರನ್ನು ದ್ವೇಷಿಸಲಿಕ್ಕೆ ನಮಗೆ ಯಾವತ್ತೂ ಹೇಳಿಕೊಡಲಿಲ್ಲ. ಎಲ್ಲರನ್ನು ಪ್ರೀತಿಸಲು ನಮಗೆ ಕಲಿಸಿಕೊಟ್ಟಂಥ ಗುರುಗಳು. ಇದನ್ನು ನಾವು ಅರಿತುಕೊಳ್ಳಬೇಕು. ಇವತ್ತು ಪ್ರವಾದಿಯವರ ಬಗ್ಗೆ ಈಗ ನಮ್ಮ ಡಾಕ್ಟರ್ ಆಲ್ವಿನ್ ಡೇಸರ್ ಅವರು ಹೇಳಿದರು. ನಾನು ಕೂಡ ಈ ಪುಸ್ತಕವನ್ನು ಓದಿದ್ದೇನೆ. ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಂಥ ಅವರ ವಿಚಾರಧಾರೆಗಳನ್ನು ಕೂಡ ನಾನು ಓದಿದ್ದೇನೆ. ಇದನ್ನೆಲ್ಲ ಓದುವಾಗ ನನಗಿದರಲ್ಲಿ ಯಾವುದರಲ್ಲೂ ಕೂಡ ಏನೂ ಕೂಡ ವ್ಯತ್ಯಾಸಗಳು ಕಂಡು ಬರಲಿಲ್ಲ. ಎಲ್ಲವೂ ಕೂಡ ಒಂದೇ ಆಗಿರ್ತದೆ. ಇದನ್ನು ಬೇರೆ ಬೇರೆ ಮಾಡಿದವರು ಯಾರು ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಇರುವಂಥದ್ದು. ಇವರನ್ನು ಗುರುತಿಸಿ ಇವರನ್ನು ಹೊರಗಿಡುವಂಥ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು.
ಯಾಕೆ ಅಂತ ಹೇಳಿದರೆ, ನಾವು ನೋಡ್ತಾ ಇದ್ದೇವೆ, ನಾವು ಇಂದು ಬದುಕ್ತಿರುವಂಥ ಈ ಒಂದು ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ. ಎಲ್ಲರೂ ಹೋಗ್ತೇವೆ, ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ದೈವಸ್ಥಾನಗಳಿಗೆ ಹೋಗ್ತೇವೆ, ನಮ್ಮ ಸಹೋದರರು ಮುಸಲ್ಮಾನರು ಮಸೀದಿಗಳಿಗೆ ಹೋಗ್ತಾರೆ, ಕ್ರೈಸ್ತ ಸಹೋದರರು ಚರ್ಚ್ಗಳಿಗೆ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಅಂತ ಏನು ಅಂತ ಕೇಳಿದರೆ, ನಮಗೆಲ್ಲರಿಗೂ ಒಳ್ಳೆಯದು ಮಾಡು, ನಾವೆಲ್ಲದರಲ್ಲೂ ಒಳ್ಳೆಯದಾಗಿ ಇರುವ ಹಾಗೆ, ನಮ್ಮ ತಂದೆ ತಾಯಿಯವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡು ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ಪ್ರೀತಿಸುವಂಥ, ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಯಾರೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿ ಅಂತ ಹೇಳಿ ಯಾರಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಅವನು ಮನುಷ್ಯ ಅಲ್ಲ ಅನ್ನುವಂಥದ್ದು. ಇದನ್ನು ನಾವು ಅರಿತುಕೊಳ್ಬೇಕು. ನಾನು ಯಾವಾಗಲೂ ಹೇಳಲಿಕ್ಕಿದೆ, ನಾನು ಮಾಡೋದನ್ನು ನಾನು ಹೇಳ್ತೇನೆ, ಯಾವುದು ನಾನು ಮಾಡೋದಿಲ್ಲವೋ ಅದನ್ನು ಖಂಡಿತವಾಗಲೂ ನಾನು ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಇರುವಂಥ ಒಂದು ಪ್ರಾರ್ಥನೆ ಏನಂತ ಹೇಳಿದರೆ, ನಮ್ಮ ಶತ್ರುಗಳಿಗೆ ಒಳ್ಳೆಯದು ಮಾಡು, ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಅನ್ನುವಂಥದ್ದು ಪ್ರಥಮ ನನ್ನ ಪ್ರಾರ್ಥನೆ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ, ನನ್ನ ಶತ್ರು ನಾಳೆ ಒಳ್ಳೆಯದಾದರೆ ಖಂಡಿತ ಅವರಿಗೆ ನನ್ನ ಮೇಲೆ ಏನಾದರೂ ದ್ವೇಷ ಇದ್ದರೆ ಆ ದ್ವೇಷ ಸೇರಿಸಲಿಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಅವರು ಒಳ್ಳೆಯದನ್ನೇ ಮಾಡ್ತಾರೆ, ನನಗೊಂದು ಶತ್ರು ಕಡಿಮೆ ಆಗುತ್ತೆ, ನಾನು ಒಳ್ಳೆಯದಾಗ್ತೇನೆ, ಅವರು ಒಳ್ಳೆಯದಾಗ್ತಾರೆ ಅನ್ನುವಂಥದ್ದು. ಇದನ್ನು ನಾವು ಮಾಡಬೇಕಾಗಿರುವಂಥದ್ದು. ಇವತ್ತು ನಾವು ನೋಡ್ತೇವೆ ಈ ಬದುಕು ಎಂಬುದು ಏನು ಅನ್ನುವಂಥದ್ದು. ಪದ್ಮರಾಜ ಈಗ ವೇದಿಕೆಯಲ್ಲಿ ನಿಂತು ಮಾತಾಡ್ತಿದ್ದೇನೆ, ಇನ್ನು 2 ನಿಮಿಷ ಬಿಟ್ಟು ಕೆಳಗಡೆ ಬಂದು ನಿಲ್ತಾನ ಅಂತ ಧೈರ್ಯವಾಗಿ ನಾನು ನಿಲ್ತೇನೆ ಅಂತ ನಾನು ಹೇಳುವ ಪರಿಸ್ಥಿತಿಯಲ್ಲಿ ನಾನು ಇರುವುದಿಲ್ಲ. ಅಂಥ ಸಮಯದಲ್ಲಿರುವ ನಮ್ಮಲ್ಲಿ ಈ ದುರಹಂಕಾರಗಳು, ಅತಿ ಆಶೆಗಳು, ಬೇರೆ ಒಬ್ಬೊಬ್ಬರನ್ನು ದ್ವೇಷಿಸುವಂಥದ್ದು ಇದು ನಮ್ಮಲ್ಲಿ ಬೇಕಾ ಅನ್ನುವಂಥದ್ದು. ಇದನ್ನು ನಾವೆಲ್ಲರೂ ಮನಗಾಣಬೇಕು. ನಾವು ಏನು ನಾನು ಪ್ರವಾದಿಯವರ ಓದಿದ ಇದನ್ನು ನಾನು ಹೇಳೋದಿಲ್ಲ, ಎಲ್ಲದು ನಾನು ಓದಿ ಎಲ್ಲದನ್ನೂ ಕಂಪೇರ್ ಮಾಡಿದಾಗ ನನಗೇನು ತಿಳಿದು ಬಂತು ಆ ವಿಚಾರಗಳನ್ನು, ನನ್ನ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಿರುವಂಥದ್ದು. ನನ್ನ ತಂದೆ ತಾಯಿಯವರು ನನಗೆ ಹೇಳಿಕೊಟ್ಟದ್ದು, ಜೀವನದಲ್ಲಿ ಕಠಿಣ ಪರಿಶ್ರಮಿಯಾಗಿರಬೇಕು, ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು, ಪರರಲ್ಲಿರುವಂಥ ಶ್ರೀಮಂತಿಕೆ ಬಗ್ಗೆ ಅಸೂಯೆ ಬೇಡ, ಅದನ್ನು ಪಡಿಲೇಬೇಕನ್ನುವಂಥ ಚಟ ಕೂಡ ಬೇಡ. ನೀನು ಒಳ್ಳೆಯನಾಗಿದ್ದು ಜೀವನದಲ್ಲಿ ನಿನಗೆ ವಿದ್ಯೆಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ, ಆ ವಿದ್ಯೆಯ ಮುಖಾಂತರ ನಿನಗೆ ಏನು ಸಾಧಿಸಲಿಕ್ಕಾಗುತ್ತೆ ಅದನ್ನು ಸಾಧಿಸು, ನಿನಗೆ ಬೇಕಾದನ್ನಿಟ್ಟು ಇನ್ನೂ ಸಮಾಜದಲ್ಲಿ ಇರುವವರನ್ನು ಗುರುತಿಸಿ ಸಾಧ್ಯವಾದರೆ ಅವರಿಗೇನಾದರೂ ಒಳ್ಳೆಯದು ಮಾಡುವಂಥ ಕೆಲಸ ಮಾಡು, ಇಲ್ಲದ್ರೆ ನನ್ನಷ್ಟಕ್ಕೆ ನಾನು ಇದ್ದು ಬಿಡು ಅನ್ನುವಂಥದ್ದು. ಇದು ನಾನು ನನ್ನ ಜೀವನದಲ್ಲಿ ಅರಿತುಕೊಂಡಂಥ ಸತ್ಯ. ಇವತ್ತು ಕೆಲವೊಮ್ಮೆ ನಾವು ನೋಡ್ತೇವೆ ನಮ್ಮಲ್ಲಿ ದುರಾಶೆಗಳು, ಅನೇಕ ಚಟಗಳಿಗೂ ಕೂಡ ನಾವು ಬೀಳ್ತೇವೆ. ಖಂಡಿತವಾಗಲೂ ಒಬ್ಬ ಮನುಷ್ಯ ಅಂದ ಮೇಲೆ ಅವನು ಯಾವತ್ತೂ ಪರಿಪೂರ್ಣನಲ್ಲ ಅಂತ ಹೇಳುವಂಥ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಯಾರೋ ಒಬ್ಬ ಇವನಿಗೆ ಎಲ್ಲ ವಿಚಾರಗಳು ತಿಳಿದಿದೆಯಾ, ಇವನು ಯಾವತ್ತೂ ತಪ್ಪೇ ಮಾಡಲಿಲ್ವಾ, ಖಂಡಿತವಾಗಲೂ ನಾನು ಅದನ್ನು ಹೇಳೋದಿಲ್ಲ. ಎಲ್ಲ ವಿಚಾರಗಳು ತಿಳಿದಿದೆ ಅನ್ನುವಂಥದ್ದು ಯಾವತ್ತೂ ಇರುವುದಿಲ್ಲ. ಕೆಲವೊಮ್ಮೆ ನಾವು ವಿಚಾರಗಳನ್ನು ಚಿಕ್ಕ ಮಕ್ಕಳಿನಿಂದಲೂ ಕೂಡ ನಾವು ಕಲಿಯುವಂಥದ್ದಿರುತ್ತೆ. ಹಾಗೆಯೇ ತಪ್ಪುಗಳನ್ನು ಕೂಡ ನಾವು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ತಪ್ಪುಗಳು ಆಗಿರ್ಬೋದು, ಅದನ್ನು ಸರಿಪಡಿಸಿ ಮುಂದಕ್ಕೆ ಒಳ್ಳೆಯ ಜೀವನವನ್ನು ಮಾಡುವಂಥದ್ದೇ ನಮಗೆ ನಮ್ಮ ಪ್ರವಾದಿಗಳಾಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಅಥವಾ ಯೇಸು ಕ್ರಿಸ್ತರ ಬೈಬಲ್ನಿಂದ ನಾವು ಓದಿ ತಿಳಿದಿರುವಂಥ ಅಂಶಗಳು. ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ತಾವೆಲ್ಲರೂ ಅರಿತುಕೊಳ್ಬೇಕು. ಇವತ್ತು ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಬಹುಶಃ ನಾನು ಬಹಳ ನಿರೀಕ್ಷೆಯಲ್ಲಿದ್ದೆ, ಇವತ್ತು ಟೌನ್ ಹಾಲ್ ತುಂಬಿ ತುಳುಕಿರ್ಬೋದು ಅನ್ನುವಂತಹ ಒಂದು ಇದರಲ್ಲಿ ನಾನು ಊಹಿಸಿಕೊಂಡಿದ್ದೆ. ಆದರೆ ಇಲ್ಲಿ ಬಂದು ನೋಡಿದಾಗ ಸ್ವಲ್ಪ ಜನಗಳು ಕಡಿಮೆ ಆದರೂ ಖಂಡಿತವಾಗ್ಲೂ ನನಗೆ ಬೇಸರ ಆಗಲಿಲ್ಲ. ಬಹುಶಃ ಇವತ್ತು ಒಳ್ಳೆಯ ಕೆಲಸಕ್ಕೆ ಬರುವ ಜನಗಳು, ಒಳ್ಳೆಯ ಕಾರ್ಯಕ್ರಮಗಳಿಗೆ ಬರುವ ಜನಗಳು ಕಡಿಮೆ ಆಗಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇವತ್ತು ಇಲ್ಲಿ ಬಂದಿದ್ದವರು
ಬಂದವರಲ್ಲಿ ಖಂಡಿತವಾಗಲೂ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು, ನಾವು ಸಾಮರಸ್ಯದ ಸಮಾಜಗಳನ್ನು ಕಟ್ಕೊಳ್ಬೇಕು, ನಮ್ಮ ಎಲ್ಲರನ್ನು ಸಹೋದರರಂತೆ ನಾವು ಕಾಣಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ತಾವೆಲ್ಲರೂ ಬಂದಿದ್ದೀರಿ. ಈಗ ನಾವು ಹೋಗಿ ನಮ್ಮ ಮನೆಯವರಿಗೆ ವಿಚಾರಗಳನ್ನು ತಿಳಿಸಿ, ನಮ್ಮ ಅಕ್ಕಪಕ್ಕ ನೆರೆಕರೆಯವರಿಗೆ ವಿಚಾರಗಳನ್ನು ತಿಳಿಸಿದಾಗ ಖಂಡಿತವಾಗಲೂ ನಾವು ಏನು ಬಯಸ್ತಿದ್ದೇವೆ, ಒಂದು ಸಾಮರಸ್ಯದ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅನ್ನುವಂಥದ್ದು. ಇವತ್ತು ನಾವು ಒಂದು ಕಡೆ ನೋಡಬೇಕಾದ್ರೆ ಹೇಳ್ತಾರೆ, ದೇಶ ಹೇಗೆ ಹಾಳಾಯಿತು ಅಂತ ಕೇಳಿದರೆ ಈ ಅಜ್ಞಾನಿಗಳಿಂದಾಗಿ ಸಮಾಜಗಳು, ದೇಶ ಹಾಳಾಗಲಿಲ್ಲ. ಎಲ್ಲ ತಿಳಿದು ನಮಗ್ಯಾಕೆ ಊರ ಉಸಾಬಾರಿ ಅಂತ ಸುಮ್ಮನೆ ಕೂತ್ಕೊಳ್ತಾರೆ ನೋಡಿ, ಇದರಿಂದ ಸಮಾಜಗಳು ಹಾಳಾಗಿದೆ, ಇಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗಿರುವಂಥ ಸತ್ಯ. ಯಾಕೆ ಅಂತ ಹೇಳಿದರೆ, ಇವತ್ತು ಮಾತನಾಡಬೇಕಾದ್ರೆ ಅಥವಾ ಪ್ರವಾದಿಯವರ ಆ ಪುಸ್ತಕ ಕೈಪಿಡಿ ನಮಗೆ ಕೊಟ್ಟದ್ದನ್ನು ಓದಿ ನೋಡುವಾಗ ನಮಗೆ ತಿಳಿದು ಬರುತ್ತೆ, ಮನುಷ್ಯರಿಗೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂತಹ ಬುದ್ಧಿಗಳು ಖಂಡಿತವಾಗ್ಲೂ ಇದೆ. ನಾನು ಎಲ್ಲ ಕಡೆ ಭಾಷಣಗಳಲ್ಲಿ ಹೇಳ್ತಾ ಇರ್ತೇನೆ, ನಮಗೆ ನಮ್ಮದೇ ಆದಂತಹ ಬುದ್ಧಿಗಳು ನಮ್ಮಲ್ಲಿ ಇರುತ್ತೆ. ಆದರೆ ನಾವು ಹೆಚ್ಚಿನವರು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ನಮ್ಮ ಬುದ್ಧಿಗಳನ್ನು ಬೇರೆಯಲ್ಲಿ ಒತ್ತೆ ಇಟ್ಟು ಬೇರೆಯವರ ಒಂದು ಮಾತುಗಳಿಗೆ ಪ್ರಚೋದನೆಗೆ ಒಳಗಾಗಿ ನಾವು ಬೇರೆ ರೀತಿಯಲ್ಲಿ ವರ್ತಿಸಲಿಕ್ಕೆ ನಾವು ಶುರು ಮಾಡ್ತೇವೆ. ಆವಾಗ ಈ ಸಮಾಜದಲ್ಲಿ ಆಘಾತಗಳು ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ನಾವು ಜನಗಳ ಬಗ್ಗೆ ತಿಳಿದುಕೊಳ್ಳುವಾಗಲೂ ಕೂಡ ಅಷ್ಟೇ ನಾವು ಹೇಳ್ತೇವೆ, ನನ್ನಲ್ಲಿ ಬಂದು ಯಾರೋ ಹೇಳ್ತಾರೆ, ಯಾರೋ ಅಲ್ಲಿ ವಿಶ್ವನಾಥ್ ಇದ್ದಾನೆ, ಅವನು ಜನ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಪ್ರತಿಕ್ರಿಯೆ ಅಂಚನ ಅಂತ. ಖಂಡಿತವಾಗ್ಲೂ ಯಾವುದೇ ಒಂದು ತೀರ್ಮಾನವನ್ನು ನಾವು ಬೇರೆಯವರ ಬಗ್ಗೆ ತೆಗೆದುಕೊಳ್ಳುವಂಥದ್ದು ತಪ್ಪು. ಯಾರ ಬಗ್ಗೆಯೂ ನಾವು ಮಾತನಾಡಬೇಕಾದ್ರೆ ನಾವು ನಮಗೆ ವೈಯಕ್ತಿಕವಾಗಿ ಇದರ ಬಗ್ಗೆ ಅರಿವಾಗಿದೆಯಾ ಅನ್ನುವಂಥದ್ದು. ಮನುಷ್ಯ ಪರಿಪೂರ್ಣ ಯಾವತ್ತೂ ಅಲ್ಲ ಅಂತ ನಾನು ಹೇಳಿದ್ದೇನೆ. ಒಂದು ಮನುಷ್ಯನಲ್ಲಿ ಕೆಲವೊಂದು ದೋಷಗಳು ಇರ್ಬೋದು, ಆದರೆ ಅದನ್ನು ಅವನಿಗೆ ತಿಳಿಸಿ ಅವನನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಮೊದಲು ಮಾಡಿದ ನಂತರ ನಾವು ಅವನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕೇ ವಿನಃ ಆ ಮೊದಲು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ತಪ್ಪು ಅನ್ನೋಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಇದನ್ನು ನಾವು ಮಾಡಬೇಕಾಗಿರುವಂಥದ್ದು. ಇವತ್ತು ಸಮಾಜದಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಯಾವ ರೀತಿ ಇತ್ತು ಅನ್ನುವಂಥದ್ದು, ಇದು ಯಾವುದೇ ರೀತಿಯ ಒಂದು ಪ್ರಚಾರದ ಭಾಷಣಗಳಲ್ಲ. ಖಂಡಿತವಾಗ್ಲೂ ನಾನು ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ. ಬೇರೆ ಯಾವುದೇ ಒಂದು ಉದ್ದೇಶ ನಾನು ಇದರಲ್ಲಿ ಇಟ್ಕೊಳ್ಳಿಲ್ಲ. ದಕ್ಷಿಣ ಭಾರತ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಬೇಕು ಅಂತಾದರೆ ನಾವೆಲ್ಲರೂ ಬಹಳಷ್ಟು ಅದೃಷ್ಟಶಾಲಿಗಳು ಅಂತ ನಾನು ಯಾವತ್ತೂ ಹೇಳ್ತೇನೆ. ಇವತ್ತು ಭಾರತವನ್ನು ಜಗತ್ತಿನಾದ್ಯಂತ ಒಂದು ವಿಶೇಷ ಗೌರವ ಇಟ್ಕೊಂಡು ನಮ್ಮನ್ನು ಎಲ್ಲರೂ ಕಾಣ್ತಾರೆ. ಇದು ಯಾವುದಕ್ಕೆ ಕಾಣ್ತಾರೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ನಮ್ಮಲ್ಲಿರುವಂಥ ವೈಶಿಷ್ಟ್ಯವಾದಂಥ ಸಂಸ್ಕೃತಿ, ವೈವಿಧ್ಯತೆಯಲ್ಲಿ ಏಕತೆ ಇರುವಂಥದ್ದು. ಇಲ್ಲಿ ನಾವು ಬೇರೆ ಬೇರೆ ಧರ್ಮದವರು, ಜಾತಿಯವರು ಒಟ್ಟಿಗೆ ಇದ್ದುಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ಗೌರವ ಕೊಟ್ಕೊಂಡು ನಾವು ಬಾಳ್ತಿರೋದ್ರಿಂದ ಇವತ್ತು ಭಾರತ ದೇಶಕ್ಕೆ ವಿಶೇಷ ಮಾನ್ಯತೆ ಇರಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗಿರುವಂಥ ಸತ್ಯ. ಆದರೆ ಇವತ್ತು ನಾವು ನೋಡಿದರೆ ಏನಾಗ್ತಾ ಇದೆ, ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಬಗ್ಗೆ ಹೇಳಬೇಕು ಅಂತಾದರೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ನಮ್ಮ ವಿಶಿಷ್ಟವಾದಂಥ ನಮ್ಮ ಸಂಸ್ಕೃತಿಗಳಿದೆ. ಇಲ್ಲಿ ಈ ಹಿಂದೆ ಎಲ್ಲ ಜಾತಿ ಧರ್ಮ ಮತಕ್ಕೆ ಸೇರಿದವರು ಪರಸ್ಪರ ಗೌರವಿಸುತ್ತಾ ಅನ್ಯೋನ್ಯತವಾಗಿ ಬಾಳಿದಂತಹ ಒಂದು ಈ ಸಾಮರಸ್ಯದ ಗತವೈಭವ ಇದ್ದಂತಹ ಜಿಲ್ಲೆಗಳು ಯಾವುದು ಅಂತ ಕೇಳಿದರೆ ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತಿದೆ. ಇದು ಯಾವ ಕಾರಣಕ್ಕಾಯಿತು? ಇಂಥ ಕಾಲಘಟ್ಟದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಬಹಳಷ್ಟು ಪ್ರಸ್ತುತ ಕಾಲಘಟ್ಟದಲ್ಲಿ ಇದು ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ಹೇಳಿದ್ದೇನೆ, ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು. ತಾವುಗಳು ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ, ಇದನ್ನು ವಿಚಾರಗಳನ್ನು ಮನೆ ಮನೆಗೆ ತಿಳಿಸುವಂಥ ಕಾರ್ಯಕ್ರಮಗಳಾಗಬೇಕು ಅನ್ನುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಖಂಡಿತವಾಗಲೂ ಪ್ರತಿಯೊಬ್ಬರು ಜಾತಿ ಧರ್ಮಗಳನ್ನು ಮೀರಿ ಇದರ ಬಗ್ಗೆ ನಾವು ಪ್ರತಿಯೊಬ್ಬರಿಗೆ ತಿಳಿಸುವಂಥದ್ದು. ಇವತ್ತು ಏನು ಹೇಳ್ತಾರೆ, ಅವ್ವ ನಗಲು ಸಾಯ್ಬೇರ್ ನಗಲು ಬ್ಯಾರಿಲು ಬಂಡ ಐಜಿ ಅಂತ ಅಕಲ್ನ ಮುಟ್ಟಬೋರೆ ಬೆಲ್ಲಿ
ಹಗಲು ಕ್ರಿಶ್ಚಿಯನ್ದಾಗಲೇ ಹಗಲ ಸವಾಸತ್ತು ಅಂತ. ಇನ್ನು ಸಾಬ್ರುಗಳೇ ಹಿಂದೂ ಆಡೊಂದು ಪೋಚಿ ಇದು ಹೇಳುವಂಥವ್ರು ಯಾರು ಅಂತ ಕೇಳಿದರೆ, ಸಮಾಜದಲ್ಲಿರುವ ಕೆಲವು 90% ಜನಗಳು ಒಳ್ಳೆದಿದ್ದಾರೆ. ಈ ಕೇವಲ 10%, ಇದು ಹಿಂದೂಗಳಲ್ಲೂ ಇದ್ದಾರೆ, ಮುಸಲ್ಮಾನ್ಗಳ ಇದರಲ್ಲಿ ಕೂಡ ಇದ್ದಾರೆ, ಕ್ರಿಶ್ಚಿಯನ್ಸ್ಗಳಲ್ಲಿ ಕೂಡ ಇದ್ದಾರೆ, ಇನ್ನೊಂದು ಧರ್ಮಗಳಲ್ಲಿ ಕೂಡ ಇದ್ದಾರೆ. ಆದರೆ ಉಳಿದ 90% ಜನಗಳು ಒಳ್ಳೆಯವರೇ ಇದ್ದಾರೆ. ಆದರೆ ಈ ಒಂದು ವಿಪರ್ಯಾಸ ಅಂತ ಹೇಳಿದರೆ, ಈ 90% ಜನಗಳು ಈ 10% ಜನಗಳ ಮಾತುಗಳನ್ನು ಕೇಳಿಕೊಂಡು ಇವತ್ತು ಇಂಥ ಸಮಾಜ ಹುಟ್ಟಲಿಕ್ಕೆ ಕಾರಣ ಆಗಿದೆ. ಇದನ್ನು ನಾವು ತಿಳಿದುಕೊಳ್ಬೇಕಾದಂಥ ಅಗತ್ಯ ಇದೆ. ಇವತ್ತು ನಮ್ಮಲ್ಲಿ ತಾಳ್ಮೆಗಳಿರಬೇಕು. ಯಾರಾದರೂ ಒಂದು ವಿಚಾರ ಮಾತಾಡುವಾಗ ಅದನ್ನು ಕೂಲಂಕುಷವಾಗಿ ಅದನ್ನು ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳುವಂಥ ಶಕ್ತಿಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಇವತ್ತು ಪ್ರವಾದಿಗಳು ಹೇಳಿರುವಂಥದ್ದು ಅದೇ, ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು. ಜ್ಞಾನ ಅಂತ ಹೇಳಿದರೆ ಅದು ನಾವು ವಿದ್ಯೆಯನ್ನು ಕಲಿತವರು ಮಾತ್ರ ಜ್ಞಾನವಂತರ ಇಲ್ಲ, ಏನು ವಿದ್ಯೆ ಇಲ್ಲದ ಜ್ಞಾನವಂತರು ಕೂಡ ಬಹಳಷ್ಟು ಮಂದಿ ಇಲ್ಲಿದ್ದಾರೆ. ಆ ನಿಜವಾದ ಜ್ಞಾನ ಏನಿದೆ ಅದನ್ನು ನಾವು ಅರಿತುಕೊಂಡು ನಾವು ಬಾಳಿದರೆ ಖಂಡಿತವಾಗ್ಲೂ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅನ್ನುವಂಥದ್ದು. ಬಂಧುಗಳೇ, ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಖಂಡಿತವಾಗ್ಲೂ ಬಹುಶಃ ಸ್ವಾಮೀಜಿಗಳು ಬಹಳ ದೂರದಿಂದ, ಬಿಜಾಪುರದಿಂದ ಇಲ್ಲಿಗೆ ಬಂದಿದ್ದಾರೆ. ಬಹಳಷ್ಟು ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ನಿರೀಕ್ಷೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ನಾವು ಬಂದಾಗ ಅವರು ಮಾತನಾಡಿದಾಗ ನನಗೆ ತಿಳಿತು. ಏನು ನಾನು ನಿಮ್ಮಲ್ಲಿ ಇಲ್ಲಿ ಇವತ್ತು ಇರುವಂಥ ವೇದಿಕೆಯಲ್ಲಿರುವಂಥವರು, ಹಾಗೆ ಇಲ್ಲಿರುವಂಥ ನನ್ನ ಸಹೋದರ ಸಹೋದರಿಗಳಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದಿಷ್ಟೇ, ಯಾವತ್ತೂ ಕೂಡ ನಾವು ಸಂಯಮ ತಾಳ್ಮೆಯನ್ನು ಜೀವನದಲ್ಲಿ ಉಪಯೋಗಿಸುವ. ಅತಿ ಆಸೆ ದುರಾಶೆಗಳು ಬೇಡ. ಅವನಲ್ಲಿ ಇದು ಇವತ್ತು 2 ಗೋಲ್ಡ್ ಚೈನ್ ಹಾಕಿದ್ದೇನೆ, ನಾನು 3 ಚೈನ್ ಹಾಕಬೇಕು ಅನ್ನುವಂಥದ್ದು ಬೇಡ. ನಮಗೆ ಪರಮಾತ್ಮ ಎಷ್ಟು ಕರುಣಿಸ್ತಾನೋ ಅದು ಇದ್ದದ್ರಲ್ಲಿ ನಾವು ಸಂತೋಷದಲ್ಲಿರಲು ನಾವು ಕಾಪಾಡಬೇಕು. ಇವತ್ತು ಬಹುಶಃ ತಮಗೆಲ್ಲ ತಿಳಿದಿರಬೇಕಾದ್ರೆ 2020ರಲ್ಲಿ ಬಹುಶಃ ಈ ಒಂದು ಜಗತ್ತನ್ನೇ ತಲ್ಲಣಿಸಿದ ಕೊರೋನಾ ಮಹಾಮಾರಿ ಕಾಯಿಲೆ ಬಂತು ಅಂತ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಎಲ್ರಿಗೂ ಗೊತ್ತಿದೆ ಕೊರೋನಾ ಬಂದು ಏನಾಯಿತು ಅನ್ನುವಂಥದ್ದು. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬಂತು. ಇದು ಒಂದು ಸ್ಕ್ಯಾಮ್ ಆಗ್ತಾ ಇದೆ ಜಗತ್ತಿನಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬಂತು. ಆದರೆ ನನ್ನಲ್ಲಿ ಒಂದು ನನಗೇನು ಜ್ಞಾನ ಬಂತು ಅಂತ ಹೇಳಿದರೆ, ಬಹುಶಃ ಈ ಪ್ರಪಂಚದಲ್ಲಿ ಅನಾಚಾರಗಳು ಜಾಸ್ತಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಲು ಇದೊಂದು ದೇವರ ಆಟ ಅಂತ ನಾನು ತಿಳ್ಕೊಂಡೆ ಒಮ್ಮೆ. ಯಾಕೆ ಅಂತ ಕೇಳಿದರೆ, ಇವತ್ತು ಬಹಳಷ್ಟು ಶ್ರೀಮಂತರಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಿದ್ದರು, ಮಿನಿಸ್ಟರ್ಗಳಿದ್ದರು. ಈ ಕೊರೋನಾ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಇವರು ಯಾರಿಗಾದರೂ ಒಂದು ಮನೆಯವರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಆಸ್ಪತ್ರೆಗೆ ಹೋಗುವಾಗ ಯಾರು ಅವರೊಟ್ಟಿಗೆ ಇರುವಾಗಿಲ್ಲ. ಒಂದು ಕಾಯಿಲೆಯನ್ನು ಗುಣಪಡಿಸುವಂಥ ಒಂದು ಶಕ್ತಿ ಯಾರಲ್ಲಿ ಇರುತ್ತಂದರೆ ಅವರಿಗೆ ಯಾರು ಪ್ರೀತಿ ಕೊಡ್ತಾರೆ ಅವರ ಒಟ್ಟಿಗಿದ್ದರೆ ಆ ವೈದ್ಯರು ಕೊಡುವಂಥ ಮದ್ದಿಗಿಂತ ಹೆಚ್ಚಾಗಿ ಅದರಿಂದ ಗುಣ ಆಗುವಂಥ ಕಾಲ ಕೂಡ ಇತ್ತು. ಆದರೆ ಅಂಥವ್ರು ಇವತ್ತು ಒಟ್ಟಿಗೆ ಇರಲಿಕ್ಕೆ ಆಗಲಿಕ್ಕಿಲ್ಲ. ಅವರನ್ನು ಆ ಒಂದು ಹೆಣಗಳನ್ನು, ಸತ್ವದ ಮೃತದೇಹಗಳನ್ನು JCBಯಲ್ಲಿ ತಂದು ಬಿಸಾಡುವಂಥ ಪರಿಸ್ಥಿತಿಗೆ ಹೋಯಿತು. ಮದುವೆ ಇದುಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು 5,000 10,000 ಜನಗಳನ್ನು ಸೇರ್ತಾರೆ. ಈ ಹಿಂದೆ 25 30 50 ಜನಗಳನ್ನು ಸೇರುವಂಥ ಮದುವೆಗಳು ಕೊರೋನಾ ಕಾಲದಲ್ಲಿ ಆಯಿತು. ಇದು ನೆನಪಿಸಿಕೊಳ್ಳಲಿಕ್ಕೆ ಆ ದೇವರು ಮಾಡಿದ ಆಟ ಅಂತ ನಾನು ತಿಳಿದುಕೊಂಡಿದ್ದೆ. ಬಹುಶಃ ಒಂದು ಚಿಕ್ಕ ವಿಚಾರನ ನಿಮ್ಮ ಮುಂದೆ ಇಟ್ಟು ನಾನು ನನ್ನ ಮಾತುಗಳಿಗೆ ಮುಕ್ತಾಯ ಹಾಕ್ತೇನೆ. ಬಹುಶಃ ನನಗೆ ಬಹಳ ಸಂತೋಷ ಆಗಿದ್ದು ಅಂತ ಹೇಳಿದರೆ, ಒಳ್ಳೆಯ ವಿಚಾರಗಳನ್ನು ಯಾವಾಗಲೂ ಹೇಳಿದರೆ ಬಹುಶಃ ಅದರಿಂದ ಯಾರಾದರೂ ಒಂದು ಪ್ರೇರಿತರಾಗಿ ಇನ್ನೊಬ್ಬರು ಕೂಡ ಇಂಥ ಕೆಲಸ ಮಾಡ್ಬೋದು ಎನ್ನುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಳೆದ 4 ದಿವಸಗಳ ಹಿಂದೆ ಫಾದರ್ ಮುಲ್ಲರ್ ಹಾಲ್ನಲ್ಲಿ ಒಂದು ನನ್ನ ಮುಸಲ್ಮಾನ್ ಸಹೋದರರು ಅವರ ಮಗಳ ಮದುವೆಯನ್ನು ಏರ್ಪಡಿಸಿದ್ರು. ಆ ಮದುವೆಗೆ ನಾನು ಹೋದೆ. ಅಲ್ಲಿ ಆ ಮದುವೆಗೆ ಎಂದಿನಂತೆ ಎಲ್ಲರೂ ಕರೀತಾರೆ, ನಾವು ಹೋಗ್ತೇವೆ. ಆದರೆ ನನಗೆ ಬಹಳಷ್ಟು ಸಂತೋಷ ಕೊಟ್ಟ ವಿಚಾರ ಏನು ಅಂತ ಹೇಳಿದರೆ, ಆ ನನ್ನ ಮುಸಲ್ಮಾನ ಸಹೋದರರ ಅವರ ಮಗಳ ಮದುವೆಯ ಒಟ್ಟಿಗೆ ಇನ್ನೊಂದು ಸಮಾಜದಲ್ಲಿರುವಂಥ ಕಡುಬಡವರ ಇಬ್ಬರನ್ನು ಹುಡುಕಿ ಆ 2 ಜೋಡಿಗೆ ಅಲ್ಲಿ ಮದುವೆ ಮಾಡಿರುವಂಥದ್ದು, ಅವರ ಖರ್ಚಿನಲ್ಲಿ ಅವರ ವೇದಿಕೆಯಲ್ಲಿ ಮಾಡಿರುವಂಥದ್ದು ಖಂಡಿತವಾಗಲೂ ನನಗೆ ಬಹಳಷ್ಟು ಸಂತೋಷ ಆಯಿತು. ಇಂಥ ವಿಚಾರಗಳು ನಮ್ಮಲ್ಲಿರಲಿ. ನಮಗೆ ದೇವರು ಕೊಟ್ಟಿರಬೇಕಾದ್ರೆ ಇನ್ನೊಬ್ಬರಿಗೆ ಈ ಸಮಾಜದಲ್ಲಿ ಸಂಕಷ್ಟದಲ್ಲಿರುವಂತಹ
ಜನರ ಕಣ್ಣೊರೆಸುವಂಥ ಕೆಲಸ ಆ ಪರಮಾತ್ಮ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ನಮಗೆಲ್ಲರಿಗೂ ಕೊಡಲಿ. ಇಂಥ ಕೆಲಸಗಳನ್ನು ಮಾಡುವ ಹಾಗೆ ನಾನು ಈ ಹಿಂದೆ ಹೇಳಿದಾಗೆ ಅದು ಅವನು ಯಾವ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವ ಧರ್ಮದಲ್ಲಿ ಹುಟ್ಟಿರ್ಬೋದು, ಯಾರೂ ಕೂಡ ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ. ನಾವು ಬರಬೇಕಾದ್ರೆ ನಮಗೇನು ಗೊತ್ತಿಲ್ಲ, ಆದರೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ನನ್ನ ತಂದೆ ತಾಯಿಯವರು ಒಂದು ಜಾತಿಗೆ ಸೇರಿದ್ದಾರೆ, ಒಂದು ಧರ್ಮಕ್ಕೆ ಸೇರಿದ್ದವರೇ ಅಂತ ಇದ್ದದ್ರಿಂದ ಮಾತ್ರ ನಾವು ಆ ಧರ್ಮವನ್ನು ನಾವು ಪಾಲಿಸಿಕೊಂಡು ಬರ್ತೇವೆ. ಎಲ್ಲ ಧರ್ಮಗಳ ಒಂದು ಇತಿಹಾಸಗಳನ್ನು ನೋಡಿದರೆ ಧರ್ಮಗಳು ಏನು ಹೇಳ್ತವೆ, ಧರ್ಮಗುರುಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಎಲ್ಲರೂ ಕೂಡ ದೇವರ ಮಕ್ಕಳು, ನಾವು ದೇವರನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ. ಆದರೆ ನಾಮಗಳು ಹಲವಾರು ಅಂತ ಹೇಳ್ತಾರೆ, ದೇವರೊಬ್ಬನೇ ಅನ್ನುವಂಥದ್ದು. ಯಾರೂ ಕೂಡ ಯಾವ ಒಂದು ಧರ್ಮವೂ ಕೂಡ ಇನ್ನೊಂದು ಧರ್ಮವನ್ನು ದೂಷಿಸಲಿಕ್ಕೆ ಹೇಳುವುದಿಲ್ಲ. ಯಾವುದಾದ್ರೂ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡುತ್ತೆ, ದೂಷಿಸಲಿಕ್ಕೆ ಹೇಳುತ್ತೆ ಅಂತ ಹೇಳಿದರೆ ಅದು ಧರ್ಮವೇ ಅಲ್ಲ ಅನ್ನುವಂಥದ್ದು ನಾರಾಯಣ ಗುರುಗಳು ಹೇಳಿರುವಂಥದ್ದು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕೂಡ ಹೇಳಿರುವಂಥದ್ದು. ಇದನ್ನು ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಸೌಹಾರ್ದಯುತ ಸಮಾಜ ನಿರ್ಮಾಣ ಮಾಡುವಲ್ಲಿ ಇವತ್ತು ನಮ್ಮ ಯೂನಿವರ್ಸಲ್ ವೆಲ್ಫೇರ್ ಫೋರಮ್ನವರು ಏನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂಘಟನೆಗಳು ಇವತ್ತು ಎಲ್ಲ ಒಂದು ಧರ್ಮಗಳಲ್ಲೂ ಕೂಡ ಮೂಡಿ ಬರಲಿ. ಎಲ್ಲ ಧರ್ಮಗಳ ಬಗ್ಗೆ ಏನು ಆ ಒಳ್ಳೆಯ ವಿಚಾರಗಳಿದೆ ಅದನ್ನು ಜನಗಳಿಗೆ ತಿಳಿಸುವಂತಾಗಿ ಒಂದು ಸಾಮರಸ್ಯದ ಸಮಾಜ ಕಟ್ಟುವಂತಾಗಲಿ, ಆ ಮುಖಾಂತರ ಬಲಿಷ್ಠ ಭಾರತವನ್ನು ನಾವು ಮುಂದಿನ ದಿನಗಳಲ್ಲಿ ನೋಡುವಂತಾಗಲಿ ಅಂತ ಹೇಳಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಇದರ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ತಮಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್.